ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಓದಲು ಬಾರದಿದ್ರೂ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ್ದ ಸಾಧನೆ ಮಾಡಿದ್ದಾರೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಆಸ್ತಿ. ಇಂತಹ ಅನರ್ಘ್ಯ ರಂಗರತ್ನರಾದ ಮದಿರೆ ಮರಿಸ್ವಾಮಿ ಸಾಧನೆ ಮಾಡಿದ್ದ ಇವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದರೆ ಒಳ್ಳೆಯದು ಎಂದು ಗಣ್ಯರಲ್ಲಿ ಮನವಿ. ಮದಿರೆ ಮರಿಸ್ವಾಮಿ ಕನ್ನಡ ರಂಗಭೂಮಿಯ ಪ್ರತಿಭಾವಂತ ಕಲಾವಿದ. ಆದರೂ ಅನಕ್ಷರಸ್ಥ ಆದ್ರೆ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ್ದ ಸಾಧಕ. ಕನ್ನಡ ನಾಡಿನ ಸಾಂಸ್ಕೃತಿಕ ಆಸ್ತಿ. ಇಂತಹ ಅನರ್ಘ್ಯ ರಂಗರತ್ನರಾದ ಮದಿರೆ ಮರಿಸ್ವಾಮಿ ಗಡಿನಾಡಿನ ಅದೋನಿ ತಾಲೂಕಿನ ಮದಿರೆಯ ಗ್ರಾಮದ ಬಡತನ ಬವಣೆಯಲ್ಲಿ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ಪ್ರತಿಭೆ ಮದಿರೆ ಮರಿಸ್ವಾಮಿ. ಅನಕ್ಷರಸ್ಥ ನೆಲೆಯಿಂದ ಅರಳಿ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ ದೇಸಿ ಕಲಾನಿಷ್ಠ ಸಾಧಕರು, ನಾಡಿನ ಸಾಂಸ್ಕೃತಿಕ ಆಸ್ತಿ ನಮ್ಮ ಶ್ರೀ ಮದಿರೆ ಮರಿಸ್ವಾಮಿ ಅವರು. ಅನರ್ಘ್ಯ ರಂಗರತ್ನ, ಒಂದೇ ಬೆರಳಲ್ಲಿ ಹಾರ್ಮೋನಿಯಂ ನುಡಿಸುವ ವೀರ, ಜುಗಲ್ಬಂದಿ ಕಾರ್ಯಕ್ರಮಗಳ ಬಹುದೂರ, ನೂರಾರು ರಂಗಗೀತೆಗಳಿಗೆ ಚಾಲು ಒದಗಿಸಿದ ಸಂಗೀತಗಳು, ಪ್ರತಿಭಾವಂತ ಪಕ್ಕವಾದ್ಯಗಳು, ಮಾದರಿ ರಂಗಜಿ. ಎಲ್ಲ ಸಾಧನೆಗಳಿಗೆ ಮತ್ತೊಂದು ಗರಿ ಮೂಡಿ ನಿಂತಿದೆ. 2019-20 ಸಾಲಿನ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಗೌರವಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಸಂದಾಯವಾಗಿದೆ. ಸ್ವೀಕರಿಸಿದ್ದಾರೆ ಶ್ರೀ ಮದಿರೆ ಮರಿಸ್ವಾಮಿ ಅವರು. ಚಪ್ಪಾಳೆಗಳ ವಂದನೆ. ಮದಿರೆ ಮರಿಸ್ವಾಮಿಯವರು ರಂಗ ಸಂಗೀತ ಕಾರ್ಯಕ್ರಮದಲ್ಲಿ 24 ಗಂಟೆ ಕುಳಿತ ಸ್ಥಳ ಬಿಡದೆ ಹೇಳಿದ ಹಾಗೆ ಹಾರ್ಮೋನಿಯಂ ನುಡಿಸಿ ಆಂಧ್ರ ಕರ್ನಾಟಕ ಗಡಿನಾಡಿನ ಪ್ರೇಕ್ಷಕರನ್ನ ನೋಡಿ ಮಾಡಿದಂತಹ ಏಕೈಕ ವ್ಯಕ್ತಿ. ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತರು ಮತ್ತು ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮತ್ತು ಅನೇಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇಂತಹ ಸಂಗೀತಗಾರರಿಗೆ ಇವರು ಇರುವಾಗಲೇ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದರೆ ಮಾತ್ರ ಒಳ್ಳೆಯದು. ಗಣ್ಯರಲ್ಲಿ ಮನವಿ. ರಂಗಭೂಮಿ ನ್ಯೂಸ್ ಬಳ್ಳಾರಿ 9481941999.
ಇಲ್ಲಿ ನಮ್ಮ ಜೀವನ ಆಗಿದೆ. ಇದೇ ಉತ್ತರ ಕರ್ನಾಟಕದ ಹುಟ್ಟಿದ್ರೆ ನನಗೆ ಎಷ್ಟೋ ಸಂತೋಷ ಅಂತ ನನಗೆ ಅನಿಸ್ತದೆ. ಏನೊಂದು ಮಾತು ಕನ್ನಡದಲ್ಲಿ ಹುಡ್ಬೇಕಾಗ್ತಂತ. ಹೌದು, ಕರ್ನಾಟಕದಲ್ಲಿ ಕಲಾವಿದರಿಗೆ ಬೆಲೆ ಇದೆ. ಕಲೆಗೆ ಬಹಳ ಪ್ರೋತ್ಸಾಹ. ಕಲಾವಿದರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ಅವನು ಕೆಟ್ಟನ ಕಲಾವಿದ ಅಂದರೆ ಒಂದಾಗ್ತಾರೆ, ಮಂದಿ ಸಹಾಯ ಮಾಡ್ತಾರೆ. ಇಲ್ಲಿ ಏನೇ ಇಲ್ಲ, ಸತ್ರ ಮಣ್ಣು ಕೊಡೋಕೆ ಬರೋರು ಕಷ್ಟ. ಇದಾಗಿತ್ತು ಇವತ್ತಿನ ರಂಗಭೂಮಿ ನ್ಯೂಸ್. ನಮಸ್ತೆ.